ಸರ್ ನನ್ನ ಹೆಸರು ಅಬ್ದುಲ್ ಅಜೀಜ್ ಅಂತ ಸಕಲೇಶ್ಪುರದಿಂದ ಬಂದಿದ್ದೀನಿ. ಸುಮಾರು ಈ ಡಾಕ್ಟ್ರು ನಂದು 2-3 ತಿಂಗಳಿಂದ ವೀಡಿಯೋ ನೋಡ್ತಾಯಿದ್ದೆ. ಹೋಗ್ಬೇಕು ಶಾಪಿಗೆ ಹೋಗ್ಬೇಕು ಅಂತೇಳಿ. ತುಂಬ ಕಷ್ಟದಲ್ಲಿದ್ದೆ. ನಡೆಯೋಕ್ಕಾಗ್ತಿರ್ಲಿಲ್ಲ, ಮಂಡಿ ನೋವು, ಬೆನ್ನು ನೋವು. ಬೆಳಿಗ್ಗೆ ಬಾತ್ರೂಮಿಗೆ ಹೋಗೋಕ್ಕಂತೂ ಕಣ್ಣಲ್ಲಿ ನೀರು ಹಾಕ್ಬಿಟ್ಟಿದ್ದೀನಿ, ಎದ್ದೇಳೋಕ್ಕಾಗ್ತಿರ್ಲಿಲ್ಲ. ಎಲ್ಲಿ ಹೋದ್ರೂ ನನ್ನ ಮಂಡಿ ನೋವು ಮಾತ್ರ ಮಾತಾಡ್ತಿರೋರಿಗೆ ಕಮ್ಮಿ ಆಗ್ತಿತ್ತು, ಕಮ್ಮಿನೇ ಆಗಿರಲಿಲ್ಲ. ಹಿಂಗೆ ಮೊಬೈಲ್ ನೋಡ್ತಾ ಇರ್ಬೇಕಾದ್ರೆ ಒಂದು ದಿವಸ ಹಿಂಗೆ ಜಿತೇಶ್ ಸರ್ ನನಗೆ ಜಾಸ್ತಿ ಮಾತಾಡೋಕ್ಕೆ ಬರಲ್ಲ, ಮೊಬೈಲ್ ಓದೋಕ್ಕೆ ಬರಲ್ಲ. ಹಿಂಗೆ 2-3 ಸರಿ ವ್ಯಾಯಾಮ ನೋಡಿದೆ ನಾನು. ಅವ್ರದ್ದು ಜಿತೇಶ್ ಸರ್ ಮಾಡಿರೋದನ್ನು ತೋರಿಸ್ಕೊಟ್ಟಿದ್ರು. ಅದನ್ನು ಮಾಡಿದಾಗ ನನಗೆ ಕಮ್ಮಿ ಆಯಿತು. ನಾರ್ಮಲಾಗಿ ಒಂದು ಸ್ವಲ್ಪ ಕಮ್ಮಿ. ಅದನ್ನು ಮಾಡ್ಕೊಂಡೆ ಒಂದು 2 ತಿಂಗಳು ಅಡ್ಜಸ್ಟ್ಮೆಂಟ್ ಮಾಡಿದೆ. ದುಡ್ಡು ಅಡ್ಜಸ್ಟ್ ಆಗದಲ್ಲೇ ಈಗ ಹೋದ ತಿಂಗಳಲ್ಲಿ ಹಿಂಗೆ ಮಕ್ಕಳೆಲ್ಲ ಸೇರಿ ಮಾತಾಡಿ ಬಂದಿದ್ದೀವಿ. ಎಲ್ಲಿ ಹೋಗಿದ್ರು ನನಗೆ ಆಪ್ರೇಷನಿಗೆ ಕೂಡ 1,80,000 ಕೇಳಿದರು. ಆದರೆ ದೇವರು ಹೆಂಗೆ ಬಂದು ನನಗೆ ಈ ನಿತೇಶ್ ಸರ್ ಡಾಕ್ಟ್ರು ತನ್ನ ಜೀವ ಉಳಿಸಿ ನನಗೆ ಇವತ್ತು ನಿಲ್ಲಂಗೆ ಮಾಡಿಕೊಡ್ತೀಯ. ನನ್ನ ಮನಸಾರೆ ನಾನು ಹೇಳ್ತಾ ಇರೋದು, ನಾನು ಇವತ್ತು ಈ ಲೆವೆಲಿಗೆ ಕೂತಿರ್ಬೇಕಾದ್ರೆ ಅವರೇ ಕಾರಣ. ಜಿತೇಶ್ ಸರ್ ನನಗೆ ಮಾತಾಡೋಕ್ಕೆ ಸಿಕ್ಕಿರಲಿಲ್ಲ, ನಾನು ಅವ್ರು ಮಾತಾಡಿಲ್ಲ. ಲಕ್ಷ್ಮೀ ಮೇಡಮು ಟ್ರೀಟ್ಮೆಂಟ್ ಕೊಟ್ಟಿದ್ದು. ಬನ್ನಿ, ಬಡವರಿಗೆಲ್ಲ ಆಗುವಂಥ ದೇವಸ್ಥಾನ ಇದೆ. ನೀವು ಆಸ್ಪತ್ರೆಯಲ್ಲಿ ಮನೆಯೇ ಒಂದು ಸ್ಟಾಫ್ಗಳಾಗಲಿ, ಒಂದು ನರ್ಸ್ಗಳಾಗಲಿ, ಒಂದು ಅಡುಗೆ ಮನೆ ಭಟ್ರ ಸಮೇತ ಒಂದು ಚೂರು ಉಪ್ಪು ಜಾಸ್ತಿ ಕೊಡಿ ಅಂದರೂ ಕೊಡೋಲ್ಲ. ಅವರು ಡಾಕ್ಟ್ರ್ ಏನು ಬರೆದಿದ್ದಾರೋ ಅದೇ ಟ್ರೀಟ್ಮೆಂಟು. ಒಂದು ಲೋಟ ಪಲ್ಯ ಜಾಸ್ತಿ ಕೊಡಿ ಅಂದ್ರೆ ಕೊಡೋಲ್ಲ. ಅಲ್ಲಿ ಏನು ಬರೆದಿದ್ದಾರೆ ಅದೇ ಕೊಡ್ತಾರೆ. ಮನೆ ಊಟದಂಗೆ ನಾವು ದೇವಸ್ಥಾನದಲ್ಲಿದ್ದು ಒಂದು ದೇವ್ರ ಹತ್ರ ನಿಂತ್ಕೊಂಡು ಯಾವ ಥರ ನಾವು ಟ್ರೀಟ್ಮೆಂಟ್ ತಗೊಂಡು ಹೋಗ್ತೀವೋ ಅದೇ ಥರ ನಾವು ಹೋಗ್ಬೋದು. ಯಾರು ಬಡವರುಗಳಿದ್ದರೆ ದಯವಿಟ್ಟು ಈ ಆಸ್ಪತ್ರೆಗೆ ಬಂದು ತೋರಿಸ್ಕೊಂಡು ಹೋಗಿ ಅಂತ ನನ್ನ ಇದರಿಂದ ನಾನು ಬೇಡ್ತೀನಿ. ನನ್ನ ಮನಸಾರೆ ನಾನು ಇದು ಹೇಳ್ಬೇಕು ಅಂತಿದ್ದೆ, ನೀವು ಕೇಳಲಿಲ್ಲ ಅಂದರೂ ನಾನು ಹೇಳ್ತಿದ್ದೆ. ಇದು ನನಗೆ ಉದ್ದೇಶಪೂರ್ವಕ ನನ್ನ ಮನಸಾರೆ ನೀನು ಆ 4 ಜನಕ್ಕೆ ಉಪಕಾರ ಆಗಲಿ ಅಂತ ನಾನು ಈ ಥರ ಈಗ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ದಯವಿಟ್ಟು ಏನಾದ್ರು ಇದ್ದರೆ, ಯಾರು ಪಾಪದವ್ರು ಇದ್ದರೆ ಬಂದು ಈ ನಿಸರ್ಗ ಸೆಂಟ್ರು, ನನಗೆ ಫುಲ್ ಅದು ಹೇಳೋಕ್ಕೆ ಬರೋಲ್ಲ, ನಿಸರ್ಗ ಆಸ್ಪತ್ರೆಯಲ್ಲಿ ಬಂದು ಸಿರ್ಸಿಯಲ್ಲಿದೆ. ಇಂಥ ಬಡವರಿಗೆ ಆಗುವಂಥ ಆಸ್ಪತ್ರೆ ಇದು. ಊಟ ತಿಂಡಿ ಅದು ನಾವು ಲೆಕ್ಕ ಹಾಕಿ ನೋಡಿದರೆ ಒಂದು ದಿವಸಕ್ಕೆ ಒಂದು 70 ರೂಪಾಯಿ, 50 150 ರೂಪಾಯಿ ಒಬ್ಬರದ್ದು ಊಟ ಆಗುತ್ತೆ. 3 ಹೊತ್ತು ಊಟ. ಅದರಲ್ಲಿ ಪಿಜಾಥೆರಪಿಗೆ ಅಂದರೆ 450 ರೂಪಾಯಿ ಕೊಟ್ಟು 1.5 ತಿಂಗಳು ಪಿಜಾಥೆರಪಿ ಮಾಡಿಸಿದೆ. ಒಂದು ದಿವಸಕ್ಕೆ ಒಂದು ಟೈಮಿಗೆ 450 ರೂಪಾಯಿ, ಕಾಲಿಗೆ 450 ರೂಪಾಯಿ, ಕುತ್ತಿಗೆಗೆ 450 ರೂಪಾಯಿ, ಸೊಂಟಕ್ಕೆ 450 ರೂಪಾಯಿ ಒಂದೊಂದು ಇದಕ್ಕೆ. ಹಂಗಾದರೂ ಕಮ್ಮಿ ಆಗಿರಲಿಲ್ಲ. ಇದು ಬೆಳಿಗ್ಗೆ 20-40 4 ಸರಿ ಮಾಡಿ 4 ಜಾಗಕ್ಕೆ ಮಾಡ್ತಾರೆ. 20 ನಿಮಿಷ 80 ನಿಮಿಷ ಅದೇ ಆಯಿತು. ಮಧ್ಯಾಹ್ನ ಮೇಲೆ 4 ಜಾಗಕ್ಕೆ ಮಾಡ್ತಾರೆ, ಅದು 80 ನಿಮಿಷ. ಮಸಾಜಿಗೇನಂದರೆ ಹೇಳಲೇಬೇಡಿ. ಮಸಾಜ್ 1 ಗಂಟೆ 20 ನಿಮಿಷ ಅಲ್ಲೇ ಮಸಾಜ್. ಅಲ್ಲಿ ಒಂದು 4-5 ಅದು ಹೇಳಕ್ಕೆ ಬರಲ್ಲ. ಹಿಂಗೆ ಇದರಲ್ಲಿ ಆಯುರ್ವೇದಿಕ ಔಷಧಿ ಥರ ಇದೆ. ಮಸಾಜು ಮಂಡಿಗೆ ಕಾಲಿಗೆಲ್ಲ ಕಟ್ಟಿ ಈಟ್ ಕೊಟ್ಟು ಎಲ್ಲ ಭಾರಿ ಚೆನ್ನಾಗಿದೆ. ಈ ಥರ ಯಾರು ಪ್ರಾಬ್ಲಮ್ ಇರೋರು, ಸೊಂಟ ನೋವು, ಮಂಡಿ ನೋವು, ಕೈಕಾಲು ನೋವು, ಕುತ್ತಿಗೆ ನೋವು ಇರೋರು, ಈ ಕೈ ಎತ್ತಕ್ಕಾಗಲ್ಲ, ಈ ಥರ ನನಗೆ ಈ ಕೈ ತಿರುಗ್ತಿರ್ಲಿಲ್ಲ. ಇಲ್ಲಿ ಬರಬೇಕಾದ್ರೂ ನನ್ನ ಮಕ್ಳು ಹಿಡ್ಕೊಂಬಂದಿದ್ದು ಹಿಂಗೆ ಕೈ ತಿರುಗ್ತಿರ್ಲಿಲ್ಲ. ಈಗ ನೋಡಿ ಎಲ್ಲ ಕೈ, ಸೊಂಟ, ಕಾಲು ಎಲ್ಲ ರೆಡಿಯಾಗಿದೆ. ಯಾರಾದರೂ ಈ ಥರ ನೋವಿರೋರು, ಬೆನ್ನು ನೋವು, ಡಿಸ್ಕ್ ಬಲ್ಜ್ ಆದವರು, ಈ ಮಂಡಿ ಅಂತೂ ನಮಗೆ ನಡೆಯೋಕ್ಕಾಗಲ್ಲ, ಬಾತ್ರೂಮ್ ಕೂತ್ರೆ ಹೇಳೋಕ್ಕಾಗಲ್ಲ ಅಂಥವ್ರು ಯಾರು ಇದ್ದರೂ ಬೇಕಾದ್ರೆ ಬನ್ನಿ, 10 ದಿವಸದೊಳಗೆ ಗುಣ ಆಗುತ್ತೆ ಈ ಆಸ್ಪತ್ರೆಯಲ್ಲಿ.